ಹಲೋ ಎಲ್ರಿಗೂ ನಮಸ್ಕಾರ. IPL 2025ಕ್ಕೆ RCB ಸ್ಕ್ವಾಡ್ ಹೇಗಾಗಿತ್ತು ಅಂತ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಮುಂಬೈ ಸ್ಕ್ವಾಡ್ ಹೇಗಾಗಿದೆ ಅಂತ ನೋಡೋಣ. ಹಾಗೆಯೇ ಮುಂಬೈ ಇಂಡಿಯನ್ಸ್ 2025ಕ್ಕೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಮುಂಬೈ ಸ್ಕ್ವಾಡ್ ಆಗಿದೆ ಅಂತ ನೋಡೋಣ ಬನ್ನಿ ವಿಡಿಯೋದಲ್ಲಿ. ಸೊ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ಹೇಗಿದೆ: ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ, ಬೆವನ್ ಜಾಕೋಬ್ಸ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ನಮನ್ದೀರ್, ವಿಲ್ ಜಾಕ್ಸ್, ಮಿಚೆಲ್ ಸ್ಯಾಂಟ್ನರ್, ವಿಘ್ನೇಶ್ ಪುತ್ತೂರ್, ರಾಜ್ ಬಾವಾ. ವಿಕೆಟ್ ಕೀಪರ್ಸ್ ಆಗಿ ರಾಬಿನ್ ಮೀನ್ಸ್, ರಿಯಾನ್ ರಿಕಾಲ್ಟನ್, ಕೃಷ್ಣನ್ ಶ್ರೀಜಿತ್. ಇನ್ನು ಬೌಲರ್ಸ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್, ಕರಣ್ ಶರ್ಮಾ, ದೀಪಕ್ ಚಹಾರ್, ಅಲ್ಲಾ ಗಜಾಫ್ನರ್, ರೀಸ್ ಟಾಪ್ಲೆ, ಲಿಜಾರ್ಡ್ ವಿಲಿಯಮ್ಸ್, ಸತ್ಯನಾರಾಯಣ್ ರಾಜು, ಅಶ್ವನಿ ಕುಮಾರ್, ಅರ್ಜುನ್ ತೆಂಡೂಲ್ಕರ್ ಇದ್ದಾರೆ. ಸೊ ಮುಂಬೈ ಸ್ಕ್ವಾಡ್ ಸಖತ್ತಾಗಿಯೇ ಕಾಣಿಸ್ತಾ ಇದೆ. ಸ್ಪಿನ್ನರ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇದೆ ಅಂತ ಅನಿಸುತ್ತೆ. ಫಾಸ್ಟ್ ಬೌಲಿಂಗ್ ಅಂತೂ 3 ಜನ ಚಿಂದಿಯಾಗಿದ್ದಾರೆ: ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಮತ್ತು ದೀಪಕ್ ಚಹಾರ್. ಸೊ ಪವರ್ ಪ್ಲೇದಲ್ಲಿ ಹಾಗೆಯೇ ತುದಿಯಲ್ಲಿ ಡೆತ್ ಓವರ್ಸ್ನಲ್ಲೂ ಕೂಡ ತುಂಬಾ ಸಖತ್ತಾಗಿ ಎಫೆಕ್ಟಿವ್ ಆಗಿರೋ ಬೌಲರ್ಸ್ಗಳು ಮುಂಬೈ ಕಡೆ ಇದ್ದಾರೆ. ಇನ್ನು ಎಫೆಕ್ಟಿವ್ ಆಲ್ರೌಂಡರ್ಸ್ ಇದ್ದಾರೆ ಮುಂಬೈ ಕಡೆ: ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ವಿಲ್ ಜಾಕ್ಸ್, ಮಿಚೆಲ್ ಸ್ಯಾಂಟ್ನರ್ ಅಂತ ಚಿಂದಿ ಆಲ್ರೌಂಡರ್ಸ್ ಇದ್ದಾರೆ. ಹಾಗೆಯೇ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ಸ್ ಇದ್ದಾರೆ: ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಥರ. ಸೊ ಡಿಪಾರ್ಟ್ಮೆಂಟ್ ವೀಕ್ ಕಾಣ್ತಾ ಇರೋದು ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತಲೇ ಅನಿಸ್ತಾ ಇದೆ. ಸೊ ಇದ್ದಾರೆ ಸ್ಪಿನ್ನರ್ಸು, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಹಾಕೋ ಸ್ಪಿನ್ನರ್ಸ್ಗಳು ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಇದು ವೀಕ್ನೆಸ್ ಅಂತ ಅನಿಸುತ್ತೆ ಮುಂದಿನ IPLಗೆ ಮುಂಬೈ ತಂಡದ್ದು. ಇನ್ನು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂತ ಬರೋದಾದರೆ ರೋಹಿತ್ ಶರ್ಮಾ ಜೊತೆ ವಿಲ್ ಜಾಕ್ಸ್ ಓಪನಿಂಗ್ ಮಾಡ್ಬೋದು. ಸೊ ವಿಲ್ ಜಾಕ್ಸ್ ಅಥವಾ ರಿಕಾಲ್ಟನ್ನ ಓಪನಿಂಗ್ ಮಾಡಿಸ್ಬೋದು. ವಿಕೆಟ್ ಕೀಪರ್ ಆಪ್ಷನ್ಸ್ ಇಲ್ಲ ಇವರಲ್ಲಿ ಜಾಸ್ತಿ, ಅದು ಕೂಡ ಒಂದು ಮೈನಸ್ ಪಾಯಿಂಟ್ ಆಗ್ಬೋದು ಇವ್ರದ್ದು. ವಿಕೆಟ್ ಕೀಪರ್ ಆಪ್ಷನ್ಸು 2 ಇರೋದು: ರಿಕಾಲ್ಟನ್ ಮತ್ತು ರಾಬಿನ್ ಮಿನ್ಸ್, ಹಾಗೆಯೇ ಕೃಷ್ಣನ್ ಶ್ರೀಜಿತ್. 3 ಆಪ್ಷನ್ ಇದೆ, ಆದರೆ ಸೊ ಎಫೆಕ್ಟಿವ್ ಆಗಿ ಇರೋ ಕೀಪರ್ಸ್ ಯಾರೂ ಇಲ್ಲ ಅಂತ ಅನಿಸುತ್ತೆ. ಸೊ ಆ ಪಕ್ಷದಲ್ಲಿ ರಿಕಾಲ್ಟನ್ಗೆ ಹೋಗ್ಬೋದು ರೋಹಿತ್ ಶರ್ಮಾ ಜೊತೆ. ಇಲ್ಲಾಂದರೆ ರೋಹಿತ್ ಶರ್ಮಾ, ವಿಲ್ ಜಾಕ್ಸ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ನಮನ್ದೀರ್, ಹಾರ್ದಿಕ್ ಪಾಂಡ್ಯ, ರಾಬಿನ್ ಮೀನ್ಸ್ ವಿಕೆಟ್ ಕೀಪರ್ ಆಡಿಸ್ಬೋದು ಇಂಡಿಯಾದ ವಿಕೆಟ್ ಕೀಪರ್ ಆಗಿರೋದ್ರಿಂದ. ಸೊ ಅವರು ಎಫೆಕ್ಟಿವ್ ಆಗಿ ಆಡಿಲ್ಲ ಅಂದರೆ ಮೋಸ್ಟ್ಲಿ ರಿಕಾಲ್ಟನ್ಗೆ ಹೋಗ್ಬೋದು ಅಂತ ಅನಿಸುತ್ತೆ. ಇನ್ನು ಸ್ಪಿನ್ನರ್ ಆಗಿ ಎಕ್ಸ್ಪೀರಿಯೆನ್ಸ್ ಇರೋ ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ ಆಡಿಸ್ಬೇಕಾಗತ್ತೆ ಇವರು. ಸೊ ಅದಾದ ಬಳಿಕ ಫಾಸ್ಟ್ ಬೌಲಿಂಗ್ ಟ್ರಯೋ ಆದ ದೀಪಕ್ ಚಹಾರ್, ಟ್ರೆಂಟ್ ಬೋಲ್ಟ್ ಮತ್ತು ಜಸ್ಪ್ರೀತ್ ಬುಮ್ರಾ. ಸೊ ಸಖತ್ತಾಗಿದೆ ಸ್ಕ್ವಾಡು. ಸೊ ಮತ್ತೆ ಇದೇ ಸ್ಟ್ರಾಂಗ್ ಸ್ಕ್ವಾಡ್ ಅಂತ ಅನಿಸುತ್ತೆ ಮುಂಬೈ ಕಡೆ ಹೇಳೋದಾದರೆ. ಸೊ ಹಾಗೆಯೇ ಸ್ವ್ಯಾಪ್ ಮಾಡಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನಾರು ಬ್ಯಾಟಿಂಗ್ ಅವಶ್ಯಕತೆ ಇದೆ, ಬ್ಯಾಟಿಂಗ್ ಇಲ್ಲಾಂದರೆ ಬೌಲಿಂಗ್ ಅವಶ್ಯಕತೆ ಇದ್ದರೆ ಬೌಲರ್ಸ್ನ ತರ್ಬೋದು. ಸೊ ಇದು ಎಫೆಕ್ಟಿವ್ ಸ್ಕ್ವಾಡ್ ಅನಿಸುತ್ತೆ ಮುಂಬೈ ಕಡೆ ನೋಡೋದಾದರೆ. ಸೊ ನಿಮ್ಮ ಪ್ರಕಾರ ಯಾವುದು ಮುಂಬೈ ಬೆಸ್ಟ್ ಸ್ಕ್ವಾಡು IPL 2025ಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.